ರಷ್ಯಾದಲ್ಲಿ 1917ರ ಕ್ರಾಂತಿ ನಂತರ ಅಲ್ಲಿ ಅರಾಜಕತೆಯಿಂದಾಗಿ ಕೆಲಕಾಲ ಶಿಕ್ಷಣದ ಬಗ್ಗೆ ಸಾಕಷ್ಟು ದುರ್ಲಕ್ಷ್ಯವಾಯಿತು. ಪುಸ್ತಕ, ಪಾಠಿ, ಶಿಕ್ಷಕ, ಶಾಲೆ ಇವುಗಳ ಅಭಾವದ ಮೂಲಕ ಮಕ್ಕಳಿಗೆ ಏನು ಮಾಡಬೇಕು ಎಂಬುದು ತಿಳಿಯಲಿಲ್ಲ. ಇಂಥ ಸ್ಥಿತಿಯಲ್ಲಿ ಕೆಲ ಮೇಧಾವಿಗಳು ಕೇವಲ ಬೆರಳುಗಳ ಸಹಾಯದಿಂದ ಗಣಿತವನ್ನು ಮಾಡುವ ಬಗೆಯನ್ನು ಕಂಡುಹಿಡಿದರು. ಇದರಿಂದ ನೀವು 6ರಿಂದ 10ರವರೆಗಿನ ಮಗ್ಗೆಗಳನ್ನು ಕೂಡ ಕಲಿಯಲು ಶಕ್ಯವಾಗುವುದು. ಇವು ನನ್ನ 2 ಕೈಗಳು. ಈ ಕೈ ಬೆರಳಿನ ಮೇಲೆ ಅಂಕೆಗಳನ್ನು ಬರೆದಿರಲಾಗಿದೆ. ಈ ಕೆರ ಬೆರಳಿನ ಮೇಲೆ 6, ಆಮೇಲೆ 7 ಈ ರೀತಿಯಾಗಿ ಬರೆಯಲಾಗಿದೆ. ಹೆಬ್ಬಟ್ಟಿನ ಮೇಲೆ 10 ಬರೆದಿದೆ. 9, 10. ಇದೇ ರೀತಿಯಲ್ಲಿ ನನ್ನ ಬಲಗೈ ಬೆರಳುಗಳ ಮೇಲೆ ಕೂಡ 6ರಿಂದ 10ರವರೆಗಿನ ಅಂಕೆಗಳನ್ನು ಬರೆದಿದೆ. ಇಲ್ಲಿ ನಾವೀಗ ಒಂದು ನಿಯಮವನ್ನು ಪಾಲಿಸಬೇಕಾಗಿದೆ. ಯಾವ ಬೆರಳುಗಳು ಕೂಡಿಕೊಂಡಿರುವವೋ ಅವುಗಳ ಕೆಳಗಿನ ಬೆರಳುಗಳೆಲ್ಲ 10ರ ಪಟ್ಟಿನಲ್ಲಿ ಎಣಿಸಬೇಕು. ಸ್ವತಂತ್ರವಾಗಿರುವ ಬೆರಳುಗಳ ಮೂಲ್ಯವು 1ರ ಪಟ್ಟಿನಲ್ಲಿ ಎಣಿಸಬೇಕು. ಈಗ ನಾವು 6x6 ಇದರ ಗುಣಾಕಾರವನ್ನು ಮಾಡುವ. ಜೋಡಿಸಿದ ಬೆರಳುಗಳು 2 ಇರುವುದರಿಂದ ಅವುಗಳ ಮೂಲ್ಯವು 20 ಹಾಗೂ ಸ್ವತಂತ್ರವಾಗಿರುವ ಎಡಗೈ 4 ಬೆರಳು ಹಾಗೂ ಬಲಗೈ 4 ಬೆರಳುಗಳ ಗುಣಾಕಾರ 16. ಹೀಗೆ 20 + 16 ಬರೋಬ್ಬರಿ 36 ಎಂದು ಉತ್ತರ ಬರುವುದು. ಇನ್ನು ಮೇಲೆ ನಾವು 6x7ರ ಉತ್ತರವನ್ನು ಕಂಡುಹಿಡಿಯುವ. ನಿಯಮದಂತೆ ಕೂಡಿಸಿದ ಬೆರಳುಗಳನ್ನು ಹಿಡಿದು ಕೆಳಗಿನ ಬೆರಳುಗಳ ಸಂಖ್ಯೆ 3 ಆಗುವುದು ಹಾಗೂ ಅವುಗಳ ಮೊತ್ತ 30 ಹಾಗೂ ಸ್ವತಂತ್ರವಾಗಿರುವ 4 ಹಾಗೂ 3ರ ಮೊತ್ತ 12. ಹೀಗೆ ಇದರ ಉತ್ತರ 42. ಇದೇ ರೀತಿ 8x6 ಗುಣಾಕಾರವನ್ನು 4 ಬೆರಳುಗಳ ಮೊತ್ತ 40 ಹಾಗೂ ಉಳಿದ ಸ್ವತಂತ್ರ ಬೆರಳುಗಳ ಗುಣಾಕಾರ 4x2. ಈ ರೀತಿಯಾಗಿ 8x6ರ ಮೊತ್ತ 48. 9x6 ಗುಣಿಸುವಾಗ ಕೆಳಗಿನ ಬೆರಳುಗಳು 5 ಇರುವುದರಿಂದ ಅವುಗಳ ಮೊತ್ತ 50 ಹಾಗೂ ಮೇಲಿನ ಬೆರಳುಗಳ ಗುಣಾಕಾರ 4x1. ಈ ರೀತಿಯಾಗಿ 9x6ರ ಉತ್ತರ 54. ಈಗ ನಾವು 6ಅನ್ನು 10ಕ್ಕೆ ಗುಣಿಸಿದಾಗ ಕೆಳಗಿನ ಬೆರಳುಗಳ ಮೊತ್ತ 6x10 ಬರೋಬ್ಬರಿ 60 ಹಾಗೂ ಮೇಲಿನ ಬದಿಯಲ್ಲಿ 4 ಬೆರಳುಗಳು ಹಾಗೂ ಇನ್ನೊಂದು ಬದಿಯಲ್ಲಿ ಬೆರಳುಗಳೇ ಇರುವುದರ ಮೂಲಕ ಅದು 0. ಹೀಗೆ 4x0 ಬರೋಬ್ಬರಿ 0. ಹೀಗಾಗಿ 6x10ರ ಉತ್ತರ 60 ಆಗುವುದು. 7x7ರ ಉತ್ತರ ಕಂಡುಹಿಡಿದಾಗ ಜೋಡಿಸಿದ ಬೆರಳುಗಳ ಕೆಳಗೆ 4 ಹಾಗೂ ಮೇಲಿನ ಬದಿಯಲ್ಲಿ 3x3 ಬೆರಳುಗಳಿಂದ ಉತ್ತರ 3x3 ಬರೋಬ್ಬರಿ 9 ಹಾಗೂ 40. ಹೀಗೆ 49 ಉತ್ತರ ಬರುವುದು. 7x8 ನಾವೀಗ ಗುಣಿಸುವ. ಕೆಳಗಿನ ಬೆರಳುಗಳು 5 ಹೀಗಾಗಿ ಅವುಗಳ ಮೊತ್ತ 50 ಹಾಗೂ ಮೇಲಿನ ಬೆರಳುಗಳಿಂದ 3x2 ಅದು ಹೀಗಾಗಿ 56. 7x9 ಗುಣಿಸುವಾಗ ಕೆಳಗಿನ ಬೆರಳುಗಳ ಸಂಖ್ಯೆ 6 ಅವುಗಳ ಮೊತ್ತ 60 ಮೇಲಿನ ಬೆರಳುಗಳ ಮೊತ್ತ 3x1 ಹೀಗಾಗಿ ಉತ್ತರ 60x3. ಈಗ 7x10 ಗುಣಿಸಿದಾಗ ಕೆಳಗಿನ ಬೆರಳುಗಳ ಸಂಖ್ಯೆ 7 ಹಾಗೂ ಅವುಗಳ ಮೊತ್ತ 70 ಮೇಲೆ ಒಂದು ಬದಿಯಲ್ಲಿ ಬೆರಳುಗಳಿರುವ ಮೂಲಕ ಅದು 0. ಹೀಗಾಗಿ ಉತ್ತರ 70 + 0 ಬರೋಬ್ಬರಿ 70. ಈಗ ನಾವು 8x8 ಗುಣಿಸುವಾಗ ಕೆಳಗಿನ ಬೆರಳುಗಳು 6 ಹಾಗೂ ಅದರ ಮೇಲೆ 2 ಬೆರಳುಗಳು ಇರುವುದರಿಂದ ಅವುಗಳ ಉತ್ತರ 4. ಹೀಗಾಗಿ ಉತ್ತರ 64. ಇದೇ ರೀತಿಯಾಗಿ 8x9 ಅದರ ಕೆಳಗೆ 7 ಸಂಖ್ಯೆಗಳಿರುವುದರಿಂದ 9x8ರ ಉತ್ತರ 8x8ರ ಉತ್ತರ 64 ಹಾಗೂ 9x8ರ ಉತ್ತರ 72. 9x9ರ ಉತ್ತರ 81 ಹಾಗೂ ಕೊನೆಗೆ 10x10ರ ಉತ್ತರ 100. ಈ ರೀತಿಯಾಗಿ ನಾವು ಮಗ್ಗಿಗಳನ್ನು ಕಲಿಯುತ್ತಾ ಹೋಗಬಹುದು. 6ರಿಂದ 10ರವರೆಗಿನ ಮಗ್ಗಿಗಳನ್ನು ನಾವು ಕೇವಲ ಕೈ ಬೆರಳುಗಳಿಂದ ನಾವು ಕಲಿಯಬಹುದು.